ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ದುರ್ಗಾಂಬ ದೇವಿ ದೇವಾಲಯದ ಮೊದಲ ವರ್ಷದ ವಾರ್ಷಿಕೋತ್ಸವ ಮತ್ತು ಗೋಪುರ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮೊಟಲೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ದಿನಾಂಕ 3/3/2025 ಸೋಮವಾರದಿಂದ 5/3/2025 ಬುಧವಾರವರೆಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಏರ್ಪಡಿಸಲಾಯಿತು. ಗ್ರಾಮದ ಮಹಿಳೆಯರು ಬೆಲ್ಲದ ಆರತಿ ಮತ್ತು ತಂಬಿಟ್ಟಿನ ಆರತಿ ಹೊತ್ತು ಮೆರವಣಿಗೆ ಮಾಡಿದರು. ಈ ದೇವಸ್ಥಾನ ಮತ್ತು ಗೋಪುರ ನಿರ್ಮಿಸಲು ದೊಡ್ಡ ಚೌಡಪ್ಪ ಹಾಗೂ ನರಸಪ್ಪನವರ ಕುಟುಂಬಸ್ಥರಾದ ಎಂ.ಎನ್. ಮುನಿರಾಜು ಮತ್ತು ಎಂ.ಎನ್. ನಾಗರಾಜಪ್ಪರವರು ಜಾಗ ನೀಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಕೆ. ಸುಧಾಕರ್ ರವರ ತಂದೆ ಕೇಶವರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೆ.ವಿ. ನಾಗರಾಜ್, ಮಾಜಿ ಕೆಎಂಎಫ್ ಸಂಪಾದಕರು ಎಸ್.ಆರ್.ಎಸ್. ದೇವರಾಜ್, ಅಕ್ಷತಾ ಚಾರಿಟಬಲ್ ಟ್ರಸ್ಟ್ ಸ್ಥಾಪಕರು ಸಿಎಂ ಶ್ರೀನಿವಾಸ್ ಸಾಗರ ದೇವಸ್ಥಾನದ ಖಜಾಂಚಿ ಜೆಡಿಯು ಮಂಜುನಾಥ್ ವಾಪಸಂದ್ರ, ಶ್ರೀಕಾಂತ್ ಎಂಎಂ ಸಿರಿ ಈವೆಂಟ್ಸ್ ಮಾಲೀಕರು, ಮುನಿರಾಜು ವಕೀಲರು ಮತ್ತು ಹಲವಾರು ಗಣ್ಯರು ಹಾಗೂ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬರ್ತಾರೆ ಅಂತ ಹೇಳಿದಕ್ಕೆ ನಾವು ನಮ್ಮ ಊರು ಬೋಟ್ಲೂರು ನಾಗರಾಜಪ್ಪ ಅಂತ ನಮ್ಮ ಹೆಸರು. ಆಯ್ತಾ, ಚಿಕ್ಕಬಳ್ಳಾಪುರ ತಾಲೂಕು, ನಂದಿ ಹೋಗ್ಲಿ. ಇದು ವರ್ಷದ ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ವಿ. ಶಿಬಿರದ ಮೇಲ್ಗಡೆ ಶಿಬಿರ ಕಟ್ಟಿಸ್ಕೊ ಆ ಶಿಬಿರದ ಇದ್ ಮಾಡ್ತಾ ಇದ್ವಿ, ಸ್ಥಾಪನೆ ಮಾಡ್ತಾ ಇದ್ವಿ. ಅವೆಲ್ಲ ಸೇರಿಸಿ ಇದು 1ನೇ ವರ್ಷದ ವಾರ್ಷಿಕೋತ್ಸವ ಆಗಿ ಏನೋ ನಾವು ನಿನ್ನೆ ಹೋಮಗಳು, ಇವತ್ತು ದೀಪಗಳು, ನಾಳೆ ಎಲ್ಲ ಕಾರ್ಯಕ್ರಮಗಳೆಲ್ಲ ನಾಳೆ ಮರಿಗಳು ಕಡಿಯೋದು ಈ ತರ ಇದೆ ಈ ವರ್ಷದ್ದು. ಇದು ದೇವ್ರ ಮೂಲ ಬೇಕು ಅಂದ್ರೆ ಕುಂದಾಣ, ಇವು ದೇವ್ರದ ಮೂಲ. ದೊಡ್ಡಬಳ್ಳಾಪುರ ತಾಲೂಕು ಕುಂದಾಣ ಹೋಗ್ಲಿ ಈ ದೇವ್ರದ ಮೂಲ. ಇವ್ರ ಮಗು ಒಂದು ಚಿಕ್ಕ ಮಗು, 7 ವರ್ಷ ಮಗು, 7 ವರ್ಷ ಮಗುಗೆ ವಾಹನ ಆಯ್ತು ನಮ್ಮೂರಲ್ಲಿ. ನಾವೆಲ್ಲ ದೇವನೋ ಪಿಸಾಚಿನೋ ಈ ತರ ಹೊಡ್ಕೊಂಡು ಎಲ್ಲೆಲ್ಲ ಸುತ್ತ ಆಗ್ಲಿಲ್ಲ. ನಾನೇ ಅಂತ ಬಂದು ಖುದ್ದಾಗಿ ಹೇಳ್ಬಿಟ್ಟೆ. ಆವಾಗಿಂದ ಅಲ್ಲಿ ಇಲ್ಲಿ ಬಿತ್ಕೊಂಡ ಇಲ್ಲಿ ಸ್ಥಾಪನೆ ಆಗೈತೆ. ನಮ್ಮ ಮಾವನೇನ ಈ ಊರಿಗೆ ಹೆಮ್ಮದ್ ಕರ್ಕೊಂಡ್ ಬಂದ್ವಿ. ವಿಶೇಷ ಅಂತ ಏನ್ ನಾವು ನೆನ್ಸ್ಕೊಂತಿರ್ತೀವೋ, ಏನ್ ನಾವ್ ಅನ್ಕೊಂತಾ ಇರ್ತೀವೋ ಆ ಅಮ್ಮನ್ ನೆರವೇರ್ಸ್ಕೊಡ್ತಾಳೆ. ಈ ಅಮ್ಮನ ಯಾವ್ದೇ ಆಗಲಿ, ಎಂತದನ್ನ ಆಗಲಿ ಆಗಲ್ಲ. ಎಂತವ್ರ ಕಾಯಿಲೆ ಬಿದ್ದಿದ್ರು ಸಹ
ಆ ಯಮ್ಮನ ನೆನ್ಸ್ಕೊಂಡು ನಾನು ಇದ್ದೀನಿ ಅಂತ ಅಂದ್ರೆ ಹಿರಿಯರಾದಂಥ ನಾಗರಾಜ್ ಅವರು ಮತ್ತು ಅವರ ಸಹೋದರರಾದಂಥ ಮುನ್ರಾಜುರವರು ಮತ್ತು ವೆಂಕಟೇಶ್ ಅವರು ಎಲ್ಲರೂ ಸೇರಿ ಇವತ್ತು ರಾಮಪ್ಪ ಎಲ್ಲ ಮುಖಂಡರೆಲ್ಲ ಸೇರಿ ಏನು ಕಳೆದ ಸಾರಿ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿಸಿ ಅವತ್ತು ನಮ್ಮನ್ನು ಕೂಡ ಕರೆದಿದ್ವಿ. ನಾನು ಮತ್ತು ಕೇಶವರೆಡ್ಡಿ ಅಣ್ಣವರು ಇಬ್ಬರು ಜೊತೆಯಲ್ಲಿ ಬಂದಿದ್ವಿ ಆ ಪ್ರತಿಷ್ಠಾಪನೆ ದಿವಸ. ಇಂದಿಗೆ 1 ವರ್ಷ ಆಗಿ ಆ ಪ್ರತಿಷ್ಠಾಪನೆ ಆಗಿ ಇವತ್ತು ಮೊದಲನೇ ವಾರ್ಷಿಕೋತ್ಸವವನ್ನು ಕೂಡ ಇವತ್ತು ಭಾಳ ವಿಜೃಂಭಣೆಯಿಂದ ಎಲ್ಲ ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಭಕ್ತರನ್ನು ಮುಖಂಡರುಗಳನ್ನು, ಅದರಲ್ಲೂ ವಿಶೇಷವಾಗಿ ಕೇಶವರೆಡ್ಡಿ ಅಣ್ಣವ್ರನ್ನ, ನನ್ನ ಮತ್ತು ನಮಗೆ ಜೊತೆಯಲ್ಲಿರ್ತಕ್ಕಂಥ ಗಿರಿಯವರು ಇರ್ಬೋದು, ಎಲ್ಲ ನಮ್ಮ ಆನಂದ್ ಅವರು ಎಲ್ಲರೂ ಕೂಡ ಇವತ್ತು ಬಂದು ಈ ಒಂದು ದೇವಸ್ಥಾನದ ಅಮ್ಮನವರ ಆಶೀರ್ವಾದನ ತಗೊಂಡಿದ್ದೀವಿ. ಬಹುಶಃ ನಾಗರಾಜ್ ಅವರು ಮತ್ತು ಮುನ್ರಾಜ್ ಅವರು ಅವರ ಸ್ವಂತ ಜಮೀನು ಇವತ್ತು ಈ ಒಂದು ದೇವಸ್ಥಾನವನ್ನು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಅದೇ ರೀತಿ ವಿಜೃಂಭಣೆಯಿಂದ ಕೂಡ ಪ್ರತಿಷ್ಠಾಪನೆ ಮಹೋತ್ಸವ ಮಾಡಿದರು. ವಾರ್ಷಿಕೋತ್ಸವವನ್ನು ಕೂಡ ಭಾಳ ಅದ್ಧೂರಿಯಾಗಿ ಭಾಳ ಭಕ್ತಿ ಪೂರ್ವಕವಾಗಿ ಮಾಡಿದ್ದಾರೆ. ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ. ಜೊತೆಗೆ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಬರಬೇಕಾಗಿತ್ತು, ನಮ್ಮ ಸಂಸತ್ ಸದಸ್ಯರಾದ ಸುಧಾಕರ್ ಅವರು. ಆದರೆ ಅವರು ಬೇರೆ ಕಡೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಅವ್ರು ಬರಲಿಕ್ಕಾಗಲಿಲ್ಲ. ಅವ್ರ ತಂದೆಯವರಾದಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ನಮ್ಮ ಆತ್ಮೀಯರು, ನಮ್ಮೆಲ್ಲರಿಗೂ ಹಿರಿಯರ ಮಾರ್ಗದರ್ಶನಕ್ಕಾಗಿದ್ದಂಥ ಕೇಶವರೆಡ್ಡಿ ಅಣ್ಣವರು, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಸೇರಿ ಈ ಒಂದು ತಾಯಿ ಆಶೀರ್ವಾದ ತಗೊಳ್ಳಿಕ್ಕೆ ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ಎಲ್ಲರೂ ಹೆಸರು ಹೇಳ್ತಾ ಹೋದರೆ ಜಾಸ್ತಿ ಜನ ಇದ್ದಾರೆ. ಇವತ್ತು ಮುತ್ತರಾಯಪ್ಪನವ್ರು, ನಮ್ಮ ಮುನೇಗೌಡ ಇದ್ದಾರೆ, ಗೋವಿಂದರಾಜ್ ಇದ್ದಾರೆ, ಎಲ್ಲ ಸೀನಪ್ಪ ಇದ್ದಾರೆ, ಎಲ್ಲರೂ ಕೂಡ ಎಲ್ಲ ಹುಡುಗರು ಇದ್ದಾರೆ. ಅಂದ್ರೆ ಸರ್ ಏನಾದ್ರು ವಿಶೇಷ ಇದೆಯಾ, ಈ ಪವಾಡ ಏನಾದ್ರು ಇದೆಯಾ ಅಂತ ಸರ್ ದೇವಸ್ಥಾನ? ಅಲ್ಲ, ಪವಾಡ ಅಂದ್ರೆ ಆ ತಾಯಿ ಎಲ್ರಿಗೂ ಒಳ್ಳೆ ಆಶೀರ್ವಾದ ಮಾಡ್ತಾರೆ. ಆ ತಾಯಿ ನಂಬಿರೋರಿಗೆಲ್ಲ ಇಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ಭಗವಂತ ಒಳ್ಳೆ ನೀರು ಕೊಟ್ಟಿದ್ದಾನೆ. ಅವರ ಬೋರ್ವೆಲ್ಗಳಾಗ್ದಾಗ ಒಳ್ಳೆ ನೀರು ಅಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರು ಇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ನಂಬಿಕೆ ಇದೆ. ಅದಕ್ಕೆ ವರ್ಷನೂ ವಿಜೃಂಭಣೆಯಿಂದ ಈ ಒಂದು ಅಮ್ಮನವರ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಇವತ್ತು ಎಲ್ರಿಗೂ ಕೂಡ ಒಳ್ಳೆ ಊಟನೂ ಕೂಡ ಅರೇಂಜ್ ಮಾಡಿದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಭಕ್ತಾದಿಗಳು ಬಂದವರಿಗೆಲ್ಲ ಕೂಡ ಅದರಲ್ಲೂ ಕೂಡ ಮಾಂಸಾಹಾರಿ ಊಟ ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸಂದರ್ಭದಲ್ಲಿ ಈಗ ಮುಂದೆ ಗೋಪುರ, ಈ ತಾಯಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಗೋಪುರವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಅವರು ಮನಸ್ಸು ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಈ ಗೋಪುರನ ಪೂರ್ಣ ಮಾಡಲಿಕ್ಕೆ ಎಲ್ಲರೂ ಕೂಡ ಮನಸ್ಸು ಮಾಡಬೇಕು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳು ಕೇಳ್ಕೊಳ್ತೀನಿ. ಎಲ್ಲ ಯುವ ಮಿತ್ರರೇ, ಒಳ್ಳೆ ದೇವಸ್ಥಾನ ಕಟ್ಟಿ ವಿಜೃಂಭಣೆಯಿಂದ ನಮ್ಮನ್ನು ಆಹ್ವಾನ ಮಾಡಿ ಪೂಜೆ ಗೀಜೆ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅವ್ರು ಊಟಕ್ಕೂ ಕರೆದಿದ್ರು. ಊಟ ಮಾಡೋದಿಲ್ಲ ಅಂತ ಮೊದಲೇ ಹೇಳಿದ್ದೆ. ಅದರಿಂದ ಅವ್ರು ಜಮೀನಲ್ಲಿ ಕೊಟ್ಟಿರೋದು ಮುನ್ರಾಜು ಅವರು, ಅವ್ರ ಬ್ರದರ್ಸು ಇಬ್ಬರು ನಾಗರಾಜು ಅವರು ಕೊಟ್ಟಿರೋದ್ರಿಂದ ಇಲ್ಲಿ ಒಳ್ಳೆ ದೇವಸ್ಥಾನ ಆಗಿದೆ. ಮುಂದೆ ಗೋಪುರ ಕಟ್ಟೋದಕ್ಕೂ ನಮ್ಮ ಎಲ್ಲ ಸಹಕಾರವೂ ಇರ್ತೈತೆ. ನಾವು ಕೆ ವಿ ನಾಗರಾಜು ಮತ್ತು ನಮ್ಮ ಹುಡುಗರು, ನಮ್ಮ ಜೊತೆಗಿರೋರೆಲ್ಲ ಸಹಕಾರ ಕೊಟ್ಟು ಇದನ್ನು ಒಳ್ಳೆ ಏಳಿಗೆ ಮಾಡಿಸೋಣ. ಯುವಕರೆಲ್ಲ ಒಂದಾಗಿ ಕೆಲಸ ಮಾಡಿ ದೇವ್ರು ಒಳ್ಳೇದು ಮಾಡ್ತಾರೆ. ಓಕೆ. ಈ ದೇವಸ್ಥಾನ ಕಟ್ಟಕ್ಕೆ ಕಾರಣ ಅಂತ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದದಿಂದ 40 ವರ್ಷಗಳಿಂದ ಕುಂದಣ ನಮ್ಮ ಮೂಲ ದೇವರು. ಅವ್ರ ಹೇಳಿಕೆಯಿಂದ ನಾವು ಅಲ್ಲಿ ಪ್ರತಿ ಒಂದು ಕಷ್ಟ ಸುಖ ಬಂದಾಗ ಮತ್ತು ನಾವು ಏನೇ ತೊಂದರೆ ಆಗಲಿ ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೋಬೇಕು ಅಂತ ಒಂದು ಅರಿಕೆ ಇತ್ತು. ಇಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಇದರಿಂದ ನಾವು ಇಲ್ಲಿ ಅಮ್ಮನ್ನ ಕೂರಿಸಿದ್ದೀವಿ. ಈಗ ನಮಗೆ ಏನೇ ತೊಂದರೆ ಆಗಲಿ, ಏನೇ ಕಷ್ಟ ಸುಖ ಬರಲಿ, ಆ ಅಮ್ಮನ್ನ ಮಾಡ್ಕೊಂಡು ಇಲ್ಲಿ ಪ್ರತಿಷ್ಠಾಪನೆ. ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಿದ್ದಾರೆ? ಯಾವ ಥರ ಒಂದು ಪೂಜೆ ಇತ್ತು? ಹೋಮಗಳು ಯಾವ ಥರ ಇತ್ತು ಸರ್? ಹೋಮಗಳೆಲ್ಲ ನಿನ್ನೆ ಸೋಮವಾರದಿಂದ ಮಾಡಿದ್ದೀವಿ. ನಿನ್ನೆ ಆರತಿಗಳು ಮಾಡಿ ಎಲ್ಲ ಕಡೆಯಿಂದ ಬರ್ತಾವ್ರೆ. ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ, ಬೆಂಗಳೂರು, ಗೋರಿಬಿದೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಿಂದಲೇ ಬಂದಿದ್ದಾರೆ. ವೀರೇಶ್ ಮುನ್ರಾಜ್ ಅವರು 3 ಗಂಟೆಗೆ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರು 3 ಗಂಟೆ ಬರ್ತಾ ಇದ್ದಾರೆ. ಮತ್ತು ಯುವ ಮುಖಂಡರು JDS ನಾರಾಯಣ ಸ್ವಾಮಿ, PK ನಾರಾಯಣ ಸ್ವಾಮಿ ಅವರು PKN ಬರ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ದೇವಿ ಒಳ್ಳೆ ಆಶೀರ್ವಾದ ಮಾಡಿ ಮಳೆ ಕೊಟ್ಟು ಎಲ್ಲ ಬೆಳೆಗಳಿಗಾಗಿ ಊರೆಲ್ಲ ಸುಖವಾಗಿರಲಿ ಅಂತೇಳಿ ಎಲ್ಲರೂ ಚೆನ್ನಾಗಿರ್ಲಿ. ಗಿರೀಶ್. ಶ್ರೀ ದುರ್ಗಾ ಪರಮೇಶ್ವರಿ ಸ್ವಾಮಿ ಪ್ರಸನ್ನ, ಪೋಸಚಳ್ಳಿ,
ಗ್ರಾಮ ವ್ಯಾಪ್ತಿಗೆ ಬರುವಂಥ ಮೌಡ್ಲೂರು ಗ್ರಾಮದ ಈ ಒಂದು ದುರ್ಗಾದೇವಿ ದೇವಸ್ಥಾನ ಹತ್ರ ಇದ್ದೀವಿ. ನನ್ನ ಹೆಸರು CM ಶ್ರೀನಿವಾಸು, ಚಿಕ್ಕನಹಳ್ಳಿ ಶ್ರೀನಿವಾಸ ಸಾಗರ ದೇವಸ್ಥಾನ ಟ್ರೆಜರರು, ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ. ಈ ಸುಮಾರು 1ನೇ ವರ್ಷದ ವಾರ್ಷಿಕೋತ್ಸವ ಇದು. ಇಲ್ಲಿ ಇತಿಹಾಸ 60 ವರ್ಷದ ಇತಿಹಾಸ, 1ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವ ಅಂಗವಾಗಿ ನಿನ್ನೆಯಿಂದ ಸೋಮವಾರ, ಮಂಗಳವಾರ, ಬುಧವಾರ. ಸೋಮವಾರ ನೆನ್ನೆ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ರಾತ್ರಿ ಒಂದು ಹೋಮ ಮಾಡಿದ್ದಾರೆ. ಹೋಮ ಆದಮೇಲೆ ಸಾಸೂರು ಚಿನ್ನಮ್ಮ ಕತೆ ಮಾಡಿದ್ದಾರೆ. ಇವತ್ತು ಊರಿನವರೆಲ್ಲ ಸೇರಿ, ಮೌಡ್ಲೂರು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಆರತಿ, ಬೆಲ್ಲದಾರತಿ ಮಾಡಿದ್ದಾರೆ. ನಾಳೆ ವಿಶೇಷವಾಗಿ ಮೊರಿ ಹೊಡೆದು ಅಮ್ಮನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. 3 ದಿವಸದ ಕಾರ್ಯಕ್ರಮ. ಈ 3 ದಿವಸದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಭಕ್ತರಿಗೆ ಸುಮಾರು ಜನ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ ಅಮ್ಮ. ಆ ಈಡೇರಿಸ್ತಕ್ಕಂಗೆ ಅವರು ಕೂಡ ಇವತ್ತು ಈ ಒಂದು ಭಾಗಿಯಾಗಿದ್ದಾರೆ. ಸುಮಾರು ನಾನು ಬಂದಾಗಿಂದ ವಿಚಾರಿಸ್ತಾ ಇದ್ದೀನಿ, ನಿಮ್ದೇ ಊರು ಅಂತ. ನಾವು ಸೋಮೇನಹಳ್ಳಿ, ಅವರವ್ರ ಊರುಗಳು ಅವ್ರ ಹೆಸರು ಹೇಳಿದ್ರು. ಆ ತಾಯಿ ಒಂದು ಮಹಿಮೆ ಹೆಚ್ಚಾಗಿದ್ದು, ಆ ತಾಯಿ ಎಲ್ಲರಿಗೂ ಒಂದು ಅನುಕೂಲವಾಗಿ ಅವ್ರ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಳ್ಳೆ ಮಾದರಿ ಆಗಿದೆ ಇವತ್ತು ವಾರ್ಷಿಕೋತ್ಸವದಲ್ಲಿ. ಮೊದಲನೇದಾಗಿ ಇನ್ನೂ ಮುಂದೆ ಇನ್ನೂ ಹೆಚ್ಚಿನಾಗಿ ಮಾಡಬೇಕು. ಈ ನಮ್ಮ ಪಂಚಾಯತಿಗೆ ಆವರಿಸಿರ್ಬೇಕು. ಏನು ಪಂಚಾಯತ್ ಇಡೀ ತಾಲೂಕಿಗೆ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗಬೇಕು. ಈ ದುರ್ಗಾದೇವಿ ಏನು ಎಂಬುದನ್ನು ಗೊತ್ತಾಗಬೇಕು. ಆ ರೀತಿಯಾಗಿ ಆಗಬೇಕು. ಅಂದರೆ ಪಂಚಾಯತಿ ಹೊರತು ಈ ಗ್ರಾಮದ ಎಲ್ಲರೂ ಕೂಡ ಒಂದೇ ಮನೆ ಮಕ್ಕಳಾಗಿ ಒಂದು 3 ದಿವಸದಿಂದ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲನೂ ಕೂಡ ಆ ತಾಯಿ ಆಶೀರ್ವಾದ ಇರಲಿ. ಆಮೇಲೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಈ ಒಂದು ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಆ ಅಮ್ಮನ ಸದಾ ಆಶೀರ್ವಾದ ಇರಲಿ. ಆಮೇಲೆ ಮುಂದೆ ಇನ್ನೂ ಅನೇಕ ಮಂದಿ ಇಲ್ಲಿ ಬಂದು ಪ್ರವಾಸಿ ತಾಣ ಆಗಬೇಕಿದು. ದುರ್ಗಾ ಪರಮೇಶ್ವರಿ ಮೌಡ್ಲೂರು ಗ್ರಾಮ ಅಂದರೆ ಒಳ್ಳೆ ಪ್ರವಾಸಿ ತಾಣ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ. ಎಲ್ಲರ ಆಶೀರ್ವಾದ ಜೊತೆಗೆ ಎಲ್ಲರೂ ಸಹಕಾರ ಬೇಕು. ಮುಖ್ಯ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಮುನ್ನಡೆಯಲು ಬರ್ತದೆ. ನಾವು ಹೇಳಿದ್ದೀವಿ, ಇಷ್ಟೊತ್ತು ನಮ್ಮವ್ರಿಗೆ ಹೇಳಿದ್ದೀನಿ, ಒಂದು ಒಳ್ಳೆ ಟ್ರಸ್ಟ್ ಮಾಡೋಣ. ಆ ಟ್ರಸ್ಟ್ ಮುಖಾಂತರ ನಾವು ಒಳ್ಳೆ ಡೆವಲಪ್ಮೆಂಟ್ಸ್ ಮಾಡೋಣ, ಒಳ್ಳೆ ಪ್ರವಾಸಿ ತಾಣ ಮಾಡೋಣ. ರೋಡು ಇದಕ್ಕೆ ಊರಂದು ಬರೋ ಬದಲು ಬೇರೆ ಈ ಕಡೆ ಯಾರನ್ನ ಪುಣ್ಯಾತ್ಮನ ಕೇಳಿ ಅಲ್ಲಿರೋ ಜಾಗನ ಬಿಡಿಸ್ಕೊಂಡು ನೇರವಾಗಿ ಹೈವೇಯಿಂದ ಒಂದು ಜಾಗ ಮಾಡಿಬಿಡೋಣ. ಅವ್ರಿಗೂ ಆ ತಾಯಿ ಅವ್ರಿಗೆ ಒಲಿದು ಅವರಲ್ಲಿ ಹೋಗಿ ಆ ಜಾಗ ಬಿಡಿಸ್ಕೊಡ್ಲಿ ಅಂತ ನಾನು ಆ ದುರ್ಗಾದೇವಿಯನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಕ್ಕಟ್ಟು ಜಾಗ, ಒಳ್ಳೆ ಗಾಡಿಗಳು ಬರೋಕ್ಕಾಗಲ್ಲ, ದೂರದಿಂದ ಬಂದರೆ ಬಸ್ಸುಗಳು ಬರೋಕ್ಕಾಗಲ್ಲ. ಹಾಗಾಗಿ ಆ ತಾಯಿ ಅವ್ರ ಮೇಲೆ ಒಲಿದು ಅವ್ರಿಗೆ ಒಂದು ಪ್ರೀತಿಯಿಂದ ಅವರಷ್ಟು ಅವರೇ ಬಿಡೋ ಹಾಗೆ ಮಾಡಿ ಒಂದು ಹೈವೇಯಿಂದ ಒಂದು ದಾರಿಯಾಗಿ ಹೋಗ್ಬಿಟ್ರೆ, ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ರೆ ಸುಮಾರು ಜನ ಬಂದು ಈ ಒಂದು ಸೇವೆ ಮಾಡ್ಕೊತಾರೆ. ಆಯಮ್ಮನ ಅನುಗ್ರಹ ಇರಲಿ ಅಂತ ಎಲ್ಲರಿಗೂ ಹೇಳ್ತಾ, ಇಷ್ಟೊತ್ತು ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರೂ ವಂದಿಸಿ, ಆ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯಮ್ಮನ ಪಾದಗಳಿಗೆ ನಾನು ನಮಸ್ಕರಿಸ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.